ಶ್ರೀನಗರದ ಸತ್ಯಮೂರ್ತಿ ನಮ್ಮ ಪ್ರತಾಪನ ಕೈಲಿಂದ ಕೈಲಾಸ ಸೇರಿದ. ಪ್ರತಾಪನೆಂದರೆ ಪರಶುರಾಮನ ಅವತಾರದವನು. ಅವನಿಗೆ ಇಲ್ಲ ಸಲದ ಆಸನ ಮುಳದಲ್ಲಿ ಮೂಡಿಸಿ ಕೊನೆಗೆ ನಿನ್ನನ್ನು ಹೇಗೆ ಮುಗಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತ ಪ್ರತಾಪ. ನೀನೆಂದು ಬಂದು ನನಗೆ ಸಿಕ್ಕಿಯೋ ಅಂದಿನಿಂದ ನನ್ನ ಶ್ರೀಮಂತಿಕೆ ಹೆಚ್ಚುತ್ತಲೇ ಇದೆ. ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಓರ್ವ ಮಾಡುವ ಕೇಸುಗಳೆಲ್ಲ ನನ್ನ ಹತ್ತಿರ ಬರಬೇಕು. ಮರ್ಡರ್ ಮಾಡುವನು ಪ್ರತಾಪ. ಪ್ರತಾಪನಿಗೆ 1 ಪಟ್ಟು, ನನಗೆ 3 ಪಟ್ಟು. 1 ಪಟ್ಟು ಕೊಟ್ಟರೆ ಸಾಕು, ಪ್ರತಾಪ ಹೇಳಿದವರ ಹೆಣ ಮಾಡಿಬಿಡುತ್ತಾನೆ. ಹಣವೆಂದರೆ ಗೊತ್ತಿಲ್ಲದ ಆ ಕುಣ್ಣಿಯನ್ನು ತಂದು ಹಣದ ಹಾಸಿಗೆ ಮೇಲೆ ಹಾದಾಡುವಂತೆ ಮಾಡಿದ್ದೇನೆ. ಹೋ ಇದ್ಯಾವ್ದ ಹೊಸ ಮಾಲ್ ಬರ್ತಾ ಇದೆಲ್ಲ. ಬರ್ಲಿ ಬರ್ಲಿ ಅಮ್ಮರ, ಇದು ನೋಡ್ರಿ ನಮ್ಮೂರು ಗುಡ್ಡಗಾಡ ಪ್ರದೇಶ. ಇದಕ್ಕ ಇಂಗ್ಲಿಷ್ನಾಗ ಗಾರ್ಡನ್ ಅಂತ ಕರೀತಾರಲ್ರಿ. ನಿಮಗೆ ಬೇಸೈತಿ ಯಾಕ್ರಿದ? ಏಯ್, ಇದು ನನಗೆ ಗೊತ್ತು ಬಿಡು. ಯಾಕೆಂದ್ರೆ ನನ್ನ ಊರು ಕೂಡ ಇದೆ. ಇದೇ ಊರಿನವಳ? ಯಾರ ಮನೆ ಒಳ್ಳೆಯರು ಇವಳು? ಹಾ, ಹೋಗ್ಲಿ ಬಿಡು. ಇರ್ಲಿ, ಈ ಗುಡ್ಡದಲ್ಲಿ ಯಾರು ಜನ ಇರೋದಿಲ್ವೇ? ಬರ್ತಾರ್ರಿ. ಜೀವ ಬ್ಯಾಸರಾದವ್ರು, ಗಂಡು ಸತ್ತವ್ರು, ರಂಡ್ ಮುಂಡ್ಯರು, ಶೀಲಾ ಕಳ್ಕೊಬೇಕನ್ನೋರು ಬರ್ತಾರ. ಅಂದ್ರ ಇಲ್ಲಿ ದೊಡ್ಡ ದೊಡ್ಡ ಗಟ್ಟೋಳು ಸರ್ಪದವೆರಡು ಹರಿಯದ ಹುಡುಗಿಯರು ಬಂದ್ರ ಹುತ್ತಿನಾಗಿಂದ ಹೊತ್ತು ನೋಡಿ ಕಚ್ಚಾಡಿ ಬಿಡ್ತಾವ್ರಿ, ಕಚ್ಚಾಡಿ ಬಿಡ್ತಾವ. ಯಾವಲ್ಲಿ ನೀನ ಬೇಕು ನನ್ನ ಮಗನ? ನಾನ ರೀಪ. ಅಯ್ಯೋಯಪ್ಪ ಗೌಡ್ರ, ನಿಮ್ಮ ಕಾಲು ಬೀಳ್ತೇನ್ರಿ. ಏಯ್, ಯಾಕೋ ನೀನು ಕಂಡ್ರೆ ಅಷ್ಟಾಗಿ ಹೆದರ್ತೀಯೋ? ಯಾರಿವನು? ಯವ್ವ, ಹಂಗೆ ಕ್ವಶನ್ದಾಗ ಮಾತಾಡ್ಬೇಡ್ರಿ. ಇವ್ರು ನಮ್ಮೂರು ಗೌಡ್ರ ಇದಾರ. ಸರ್ಪ್ ಅಂದಿಲ್ಲ, ಆ ಎರಡಾಗಿ ಒಂದು ಸರ್ಪ್ ಇದ. ಇಂಥ ಗೌಡ್ರನ್ನ ಎಷ್ಟು ಜನ ನೋಡಿಲ್ಲ. ನಾನು ಸಿಟಿಯಲ್ಲಿ ಬೆಳೆದವಳು. ಲೇ, ಯಾವಳ್ಳಿ ಇವಳು? ಏನೇನೇ ಮಾತಾಡ್ತಾ ಇದ್ದಾಳೆ? ಯಪ್ಪ ಗೌಡ್ರ, ಪ್ರೇಮರಾಜನ್ ಸಾವುಕಾರ ತಂಗಿ ರಂಜಿನಿ ಅಂತ. ಇವ್ರು ಸಣ್ಣರಿಗಿರ್ತ ಹುಬ್ಬಳ್ಳಿಯಾಗಿದ್ದ ಶಾಲಿ ಕಲಿತ ನಿನ್ನ ಇಲ್ಲಿಗೆ ಬಂದಾರ. ಗುಮ್ಮ, ಇವಳು ವಯಸ್ಸು ಅಷ್ಟೇನ್ ಬಾಳ ಇಲ್ರಿ. ಬಾಳ ಅಂದ್ರ 40-48 ಇರ್ಬೇಕ. 18 ಕಣ. 18 ಅಂತ್ರಿ? 8 ಮುಂದೈತ್ರಿ, ಹಿಂದೆ ಎಷ್ಟರ ಹಚ್ಚಿರಿ ನೀವು? ಗುಮ್ಮ, ನಿಮ್ಮಮ್ಮ ತುಂಬಾ ಚೆಲುವೆ ಅಲ್ಲವೇ? ಮರ್ಯಾದೆ ಕೊಟ್ಟು ಮಾತನಾಡು. ಈಗ ನಿನಗೆ ಮರ್ಯಾದೆಯಿಂದಲೇ ಮಾತನಾಡುತ್ತಿರುವೆ. ಲೇ ಗುಮ್ಮ, ನೀನು ಜಾಗ ಖಾಲಿ ಮಾಡು. ಯಪ್ಪ ಗೌಡ್ರ, ಮನಿ ಮುಟ್ಟ ಮಠ ಅಮ್ಮಾರ ನನ್ನ ಮನಿ ತಾಬಾದ್ರಿ. ಲೇ ವಾಲಿ, ಒಂದು ರಮ್ಮು ಉಳಿದ ಚಿಲ್ಲರೆ ನಿನಗೆ. ಹೋಗು. ರಮ್ರಿ ತರ್ತಂತ ಹೇಳ್ರಿ ಗೌಡ್ರ. ಏನಿವನು ದುಡ್ಡು ಸಿಕ್ಕ ತಕ್ಷಣ ಓಡೋಗ್ಬಿಟ್ಟಲ್ಲ. ಛೇ. ಹಲೋ ಮಿಸ್ಟರ್ ರಂಜನಿ, ನೀನು ಒಂಟಿ ಆಗಲೆಂದೇ ಅವನನ್ನು ಕಳಿಸಿ ನಿನ್ನನ್ನು ನಾ ಜೋಡಿ ಆಗಲು ನಿಂತಿದ್ದು. ನೀನು ಹೂ ಅಂದರೆ ಈಗಿಂದೀಗಲೇ ಸಂತೋಷ ಸಾಗರದಲ್ಲಿ ತೇಲಾಡಬಹುದು. ಏನಂತೀಯ? ಏ ಗೌಡ, ಹೆಣ್ಣು ಅಂದ್ರೆ ಏನಂತ ತಗೊಡ್ತೀಯೋ? ನೀ ಕರೆದಾಗಲೆಲ್ಲ ಓಡಿ ಬರುವ ಹೆಣ್ಣು ಅಂತ ತಗೊಡ್ತೀಯ ನನ್ನ? ನೋಡ ರಂಜನಿ, ಸುದ್ದಿ ಬಯಸಿ ಹೇಳಲು ನನಗೆ ಸಮಯವಿಲ್ಲ. ನಾನು ಈ ಊರ ಗೌಡನಿದ್ದೇನೆ. ಮೇಲಾಗಿ ಆ ಗರ್ಭ ಶ್ರೀಮಂತ 180 ಎಕರೆ ಜಮೀನ್ದಾರ. ನನ್ನನ್ನು ಎದುರಿಸುವ ಗಂಡು ಈ ಊರಿನಲ್ಲಿ ಯಾವನೂ ಇಲ್ಲ. ಏನು
ಇವನು ಹಲೋ ಈ ಊರು ಹಲೋ, ನನ್ನದು ಇನ್ನೂ ಮದುವೆಯಾಗಿಲ್ಲ. ನನಗಿರುವ ಒಬ್ಬ ತಂಗಿಯನ್ನು ಇದೇ ವರ್ಷದಲ್ಲಿ ಮದುವೆ ಮಾಡಿಕೊಡುತ್ತೇನೆ. ನೀನು ಸಂತೋಷದಿಂದ ನನ್ನ ಸತಿಯಾಗಿ ಜೀವನ ಆಸೆ ಇದ್ದರೆ ಹೇಳು. ಏನು ಇವನು ಈ ಊರ ಗೌಡ, 80 ಎಕರೆ ಜಮೀನ್ದಾರ. ಇವನೇ ನನ್ನ ಮದುವೆ ಆಗಲು ಒಪ್ಪಿಕೊಂಡಾಗ ಇವನಿಗೆ ನಾನು ಪ್ರೀತಿ ಹುಚ್ಚು ಹಿಡಿಸಿ ಇವನ ಜೊತೆ ಮದುವೆಯಾಗಿ ಮಹಾರಾಣಿಯಾಗಿ ಮೆರೆಯುವೆ ನಾನು. ಹಾ ಹೋಗ್ಲಿ ಬಿಡಿ, ಇದಕ್ಕೆ ನಿಮ್ಮ ತಂಗಿ ಒಪ್ಪಬೇಕಲ್ಲ. ಅವಳೇನಾದರೂ ನನ್ನ ದಾರಿಗೆ ಅಡ್ಡ ಬಂದರೆ ಜೀವಂತ ಸಮಾಧಿ ಮಾಡುತ್ತೇನೆ. ಇದಕ್ಕೇನಾದರೂ ಒಂದು ವೇಳೆ ನಿಮ್ಮನ್ನ ಒಪ್ಪದಿದ್ದರೆ ಅವನ ಒಪ್ಪಿಗೆ ನನಗೆ ಬೇಕಾಗಿಲ್ಲ, ನಾನು ಒಪ್ಪಿದ್ದೇನಲ್ಲ ಅಷ್ಟು ಸಾಕು. ಹಾಗಿದ್ದರೆ ನನ್ನ ಕೈ ಹಿಡಿಯುತ್ತೀಯಾ? ಒಪ್ಪಿದೆ ರಾಜ. ಐ ಲವ್ ಯು ರಾಜ, ಐ ಲವ್ ಯು. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ. ವೇಗಜತ್ತಾಗಿ ಹರಿವ ಹರಿವ ಈ ಹೊಳೆಯ ಕರವೇ ಕರವೇ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ಸುಡುವ ಬಿಸಿಲಾಗಿ ಮನಸ್ಸು ಮನಸ್ಸು ನೀರಾವಿಯಾಗಿ ಬರುವೆ ಬರುವೆ ಶಾಂತತೆಯಲಿ ಈ ಶಾಂತತೆಯಲಿ ಅನನ್ಯಾರತ್ನವೇ 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 ಅನನ್ಯಾರತ್ನವೇ
ಪುಷ್ಪವೇ ಮಂದಾರ ಪುಷ್ಪವೇ ಲಾ 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 ರಂಜನಿ, ನಂದೊಂದು ಅರ್ಜೆಂಟ್ ಕೆಲಸವಿದೆ. ನಾಳೆ ನೀನು ನನ್ನ ಮನೆಗೆ ತಪ್ಪದೆ ಬರಬೇಕು. ಓಕೆ, ಬಾ. ಬಂದೇ ಬರ್ತೀನಿ. ಮಾತನಾಡುತ್ತಾ ಬನ್ನಿ ಹೋಗೋಣ. ಪ್ರೇಮರಾಜ, ಮುಗೀತು ನಿನ್ನ ಶ್ರೀಮಂತಿಕೆ ಶೋಭನ. ನಿನ್ನ ಮುದ್ದಾದ ತಂಗಿ ಈ ರಾವಣ ಗೌಡನ ಅರಗಿಣಿಯಾದಳು. ಅವಳನ್ನು ನನ್ನ ಡಂಬದ ಮಾತಿಗೆ ಮರಳು ಮಾಡಿ ನನ್ನ ಕೆಲಸ ಮುಗಿದ ಮೇಲೆ ಅವಳನ್ನು ಬೀದಿಯ ಸೂಳೆಯ ತರ ಮಾಡದಿದ್ದರೆ ನಾನು ರಾವಣ ಗೌಡನೇ ಅಲ್ಲ. ರಂಜನಿ ಬರುತ್ತಾಳೆಂದು ಹೇಳಿದಳು. ಯಾಕೋ ಇನ್ನೂ ಬರಲಿಲ್ಲ. ವೆಲ್ಕಮ್ ರಂಜನಿ, ವೆಲ್ಕಮ್. ನಿನಗಾಗಿ ತೆರೆದಿದೆ ಈ ಹೃದಯ ಮಂದಿರ. ಬಾ, ಕುಳಿತುಕೋ ಬಾ. ವಾವ್, ಬ್ಯೂಟಿಫುಲ್ ಹೌಸ್. ಇದೇನು ಮನೆಯೋ ಅಥವಾ ಇಂದ್ರನ ಅರಮನೆಯೋ ನನಗೊಂದು ತಿಳಿತಾ ಇಲ್ಲ. ರಂಜನಿ, ಇದು ನನ್ನ ಮನೆಯಲ್ಲ, ನನ್ನ ಅರಗಿಣಿಯಾದ ರಂಜನಿ ಅರಮನೆ. ಇರಲಿ ಬಿಡಿ, ಆಮೇಲೆ ಕುಳಿತುಕೊಳ್ತೀನಿ. ಈ ಮನೆ ನಿಮ್ದಾದ್ರೇನು ನಂದಾದ್ರೇನು ಎರಡೂ ಒಂದೇ. ಹೋಗ್ಲಿ ಬಿಡಿ. ಎಲ್ಲಿ ನಿಮ್ಮ ತಂಗಿ ಕಾಣ್ತಾನೆ ಇಲ್ವಲ್ಲ? ಒಳಗಿದ್ದಾಳೆ. ದೀಪಾ, ದೀಪಾ, ಹೇ ದೀಪಾ. ಅಣ್ಣ ಬಂದೆ. ಯಾಕೆ ಕರೆದಿದ್ದು ಕೇಳಲಿಲ್ಲವೇ? ನೋಡು ಯಾರು ಬಂದಿದ್ದಾರೆಂದು. ಪಾಪ, ಅವಳಿಗೆ ಹೇಗೆ ಗೊತ್ತಾಗಬೇಕು? ನೀವು ಹೇಳಿದ್ರಲ್ಲವೇ ಅವಳ ಮನೆಯಲ್ಲಿ ಕಸ ಮುಸರಿ ಮಾಡಿ ಹೋಗ್ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಇವಳಿಗೆ. ಹಾಗೇನಿಲ್ಲಮ್ಮ, ನಾನು ಇದುವರೆಗೆ ನಿಮ್ಮನ್ನು ಎಲ್ಲೂ ನೋಡೇ ಇಲ್ಲ. ಹಾಗಾಗಿ ಹಾಗಾಗಿ ಹಾಗೆ ದೀಪಾ, ಗೊತ್ತಾಗ್ತಾ ಹೋಯ್ತು. ದೀಪಾ, ಇಂದಿನಿಂದ ಇವಳು ನಿನ್ನ ಅತ್ತಿಗೆ. ಇವಳು ಹೇಳಿದ ಹಾಗೆ ನೀನು ಕೇಳಿಕೊಂಡಿರಬೇಕು. ಇವಳ ಮಾತಿಗೆ ಏನಾದರೂ ವಾದಿಸಿದರೆ ನಿನ್ನ ಮೈ ಚರ್ಮ ಸುಲಿದು ಬಿಟ್ಟೇನೋ. ಹುಷಾರ್. ಆಯ್ತಣ್ಣ, ನಿನ್ನ ಮಾತಿನಂತೆ ಕೇಳ್ತೀನಿ. ಇನ್ನು ಮುಂದೆ ಇವ್ರ ಮಾತಿಗೆ ಮರ್ಯಾದೆ ಕೊಟ್ಟು ಇವ್ರ ಮಾತಿನಂತೆ ನಡ್ಕೋತೀನಣ್ಣ. ದೀಪಾ, ನೀನು ಒಳಗೆ ನಡೆ. ಬಾ ಪ್ರತಾಪ, ನಿನ್ನ ದಾರಿಯನ್ನೇ ಕಾಯುತ್ತಿದ್ದೆ. ಗೌಡ್ರೆ, ಇವಳ್ಯಾರು? ಇವಳು ನನ್ನ ಬಾಳ ಸಂಗಾತಿ ಪ್ರೇಮರಾಜನ ತಂಗಿ ರಂಜನಿ ಅಂತ. ರಂಜನಿ, ಇವನು ನನ್ನ ಆಪ್ತ ಮಿತ್ರ ಪ್ರತಾಪನೆಂದು. ಅಲ್ಲ ಈ ಪ್ರತಾಪ್, ನಾವಿಬ್ಬರು ಈ ಭೂಲೋಕದ ಸೂರ್ಯಚಂದ್ರರಿದ್ದಂತೆ. ಹೌದೇ? ಹಲೋ ಪ್ರತಾಪ್. ಹಾಯ್ ಮಿಸ್ ರಂಜನಿ. ಪ್ರತಾಪ, ಆ ಕುಮಾರನೆಂಬ ಗುಮ್ಮಿ ನಾವು ಹೇಳಿದಂತೆ ಊರು ಬಿಟ್ಟು ಹೋದನಂತೆ. ಮತ್ತೇನು ಮಾಡುತ್ತಾನ ಗೌಡ್ರೆ? ತಾನು ಇಲ್ಲೇ ಇದ್ದಿದ್ದರೆ ತನ್ನ ತಂದೆ ಹತ್ತಿರ ಹೋಗಿ ಅಪ್ಪ ನಾನು ಬಂದು ಬಿಟ್ಟೆನೆಂದು ಅಪ್ಪನನ್ನು ಅಪ್ಪಿಕೊಳ್ಳುತ್ತಿದ್ದ. ಹೆಸರು ಕುಮಾರ. ತಂದೆಯನ್ನು ನೋಡಲು ಬಂದು ತಂದೆ ಸತ್ತ ವಿಷಯ ತಿಳಿದು ರೂಪಾಳಿಗಾದ ಸ್ಥಿತಿ ನೋಡಿ ಹೇಳದೆ ಹೊರಟು ಹೋದ ಕುಮಾರ. ಎಲ್ಲಿಯ ಕುಮಾರ?
ಶಬ್ಬಾಸ್ ಕಲಿಯುಗದ ಉತ್ತರ ಕುಮಾರರೇ ಶಬ್ಬಾಸ್. ಊರು ಬಿಟ್ಟು ಹೋಗಲು ಹೇಳಿ ರಕ್ತಕ್ಕೆ ಹುಟ್ಟಿದ ಪುಂಡನಲ್ಲ ಈ ಕುಮಾರ. ದಿಟ್ಟವಾದ ಹಠ ತೊಟ್ಟು ನಿಮ್ಮಂತ ಪುಂಡರು ನುಂಡ ಚಂಡಾಡಿ ನಿಮ್ಮ ಸಮಾಜ ಕಟ್ಟಲು ಹುಟ್ಟಿ ಬಂದ ಈ ಊರಿಗೆ ಕಾಲಿಟ್ಟ ಹುಲಿಯುದು. ನಿಮ್ಮ ದೊಡ್ಡ ಬೆದರಿಕೆಗೆ ಎದರಿ ಹೋಗಬಹುದಿದೆ. ಸಮಾಧಿ ಯಾರ ಸಮಾಧಿ? ನಮ್ಮ ಸಮಾಧಿ ಕಟ್ಟುವ ಗಂಡುಗಲಿ ನೀನೇನಾ? ಇವರೆಲ್ಲ ಗೌಡ್ರೆ, ಸತ್ತಿರುವ ಇವರ ಅಪ್ಪನಿಂದಲೂ ನಮ್ಮದೊಂದು ಕೂದಲು ಕೀಳಲು ಆಗುವುದಿಲ್ಲ. ಏ ಪ್ರತಾಪ, ಅಲಕ್ಕ ನನ್ನ ಮಗನೇ, ನಿನ್ನ ಧೈರ್ಯ ಕೇವಲ ಇಲ್ಲಿ ಕುಂತರಲ್ಲ, ಈ ಅಂಚಿನ ಮುಂದೆ ಮಾತ್ರ ಮಗನ. ಏ ಗೌಡ, ಮರ್ಯಾದೆಯಿಂದ ಹೇಳು, ನನ್ನ ತಂದೆಯನ್ನು ಕೊಂದು ಸಹಿ ಮಾಡಿಸಿಕೊಂಡು ಸ್ಟಾಂಪ್ ಕೊಡು. ಸ್ಟಾಂಪ್ ಬೇಕಾ? ನಿನ್ನ ತಂದೆಯನ್ನು ಕೊಂದು ಸ್ಟಾಂಪಿಗೆ ಸಹಿ ಮಾಡಿಸಿಕೊಂಡಿವರಿದೆ ಎಂದು ಯಾವ ಮುಟ್ಟಾಳ ನಮಗ ಹೇಳಿದ? ಏ ಗೌಡ, ನೀವ್ಯಾರು, ನೀವೇನು ಮಾಡ್ತೀರಾ, ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ಅನ್ನೋದು ಇಷ್ಟು ದಿನ ತಿಳಿಯಲಿಕ್ಕೆ ಊರು ಬಿಟ್ಟಿದ್ದೆ. ಈ ಊರಾಗ ಇಲ್ಲಿವರೆಗೂ ನಿಮ್ಮದೇ ರಾಜಕೀಯ ಆಗಿತ್ತು. ಇನ್ನ ಮುಂದೆ ನಡೆಯಲಾರದು ಗೌಡ, ನಡೆಯಲಾರದು. ಏಕೆ? ಇನ್ನು ಮುಂದೆ ನೀನು ರಾಜಕೀಯ ಮಾಡಿವೀಯ? ಬಚ್ಚೆ, ಸುಮ್ಮನೆ ಬಚಾವಾಗು, ಇಲ್ಲದಿದ್ದರೆ ಏಸಿಗೆ ತಿನ್ನೋ ವಲಸ ಸುಳಿಯ ಮಕ್ಕಳ ನೆಡವರ ಕಷ್ಟಪಟ್ಟ ಶ್ರಮದ ಫಲವನ್ನು ಕಳವು ಮಾಡಿ ಶ್ರೀಮಂತರಾಗಿದ್ದರಲ್ಲ, ಇದು ಕ್ಷಣಕಾಲ ಮಾತ್ರ ನೆನಪಿರಲಿ. ಲೇ, ಅದೆಲ್ಲ ನಿನಗೆ ಯಾಕೆ ಬೇಕು? ನೀನು ಮರ್ಯಾದೆಯಿಂದ ಇಲ್ಲಿ ಹೋಗುವೆಯಾ ಇಲ್ಲ ಒದ್ದು ಓಡಿಸಬೇಕಾ? ಏ ಗೌಡ, ಕೇಳು, ಕೇವಲ ಆಸ್ತಿಗಾಗಿ ನನ್ನ ತಂದೆಯನ್ನು ಕೊಂದು ಹಾಕಿದಿ. ಮೊನ್ನೆ ರವಿಯ ತಂಗಿ ರೂಪವನ್ನು ಕೊಲೆ ಮಾಡಿದಿ. ಅಯ್ಯೋ ಪಾಪ, ತಂದೆ ಸತ್ತರೆ ಏನಾಯಿತು? ಅಷ್ಟೊಂದು ಕಷ್ಟವಾಗಲಿಲ್ಲ. ರೂಪದ ಸತ್ಯತಕ್ಕೆ ಎಷ್ಟೊಂದು ಕಷ್ಟವಾಗುತ್ತದೆ, ಏಕೆಂದರೆ ಅವಳು ಇವನ ಅರ್ಧಾಂಗಿರಿ ಅಲ್ಲವೇ? ಏ ವಲಸು ಸುಳಿಯ ಮಕ್ಕಳ, ರೂಪನೆಲ್ಲ ಒಡ ಹುಟ್ಟಿದ ತಂಗಿ ಸಮ ಇದ್ದಳು. ತಂಗಿ ಸಮಾನವಿದ್ದಳು, ತಾಯಿ ಸಮಾನವಿದ್ದಳು. ಅದರಿಂದ ನಮಗೇನಾಗಬೇಕು? ನೀನೀಗಿಲಿಂದ ಸುಮ್ಮನೆ ಹೊರಟು ಹೋಗುವೆಯಾ ಏನು ಒದ್ದು ಕಳಿಸಬೇಕು? ಏ ಗೌಡ, ಏನಂತಲೇ ಮಗನೇ, ಸತ್ತಿರುವ ನನ್ನ ರೂಪ ಮತ್ತೊಮ್ಮೆ ಹೆಸರು ಎತ್ತಿದ್ದ ಕರೆ ಆದರೆ ಮಕ್ಕಳ ಬೇಬಸ್ಸಿ ನನ್ನ ಮಗನ ರೂಪ ಕೊಲೆ ಮಾಡಿದ್ದು ನಿಜ, ಆದರೆ ಹಾಗೆ ಕೊಲೆ ಮಾಡಿಲ್ಲ. ಅವಳ ಅಂದದಲ್ಲಿ ಅಡಿಗೆಕೊಂಡು ಅವಳ ಸೌಂದರ್ಯದ ಸುಖವನ್ನು ಕೊಲೆ ಮಾಡಿದ್ದೇವೆ. ಅವಳ ಒಡ ಹುಟ್ಟಿದ ಅಣ್ಣನ ಬಂದು ವಿಚಾರಿಸಿಲ್ಲ. ಇನ್ನು ನೀನ್ಯಾವ ಲೆಕ್ಕ? ನನ್ನನ್ನು ಎದುರಿ ಹಾಕಿಕೊಂಡು ಈ ಊರಿನಲ್ಲಿ ಯಾವನು ಉಳಿದಿಲ್ಲ. ಇನ್ನು ನೀವು ನನ್ನನ್ನು ಎದುರು ಹಾಕಿಕೊಂಡು ಬದುಕಿ ಉಳಿಯುವಿಯಾ? ಲೇ ಕುಮಾರ, ನಾ ಕಣ್ಣಿಟ್ಟ ಸಾವಿರಾರು ಹೆಣ್ಣುಗಳ ದೇಹ ಸುಖವುಂಡು ಕೊಲೆ ಮಾಡಿ ದಕ್ಕಿಸಿಕೊಂಡಿದ್ದೇನೆ. ಈಗ ನಿನ್ನನ್ನು ಕೊಲೆ ಮಾಡಿ ದಕ್ಕಿಸಿಕೊಳ್ಳುತ್ತೇನೆ. ಸಾವಿರಾರು ಹೆಣ್ಣು ಮಕ್ಕಳನ್ನು ಶೀಲಗೆಡಿಸಿ ಕೊಲೆ ಮಾಡಿ ದಕ್ಕಿಸಿಕೊಂಡಿ ಗೌಡ. ನಾನು ನಿನ್ನ ಕಣ್ಣೆದುರಿಗೆ ನಿನ್ನ ತಂಗಿಯನ್ನು ಶೀಲಗೆಡಿಸುವ ಗಂಡು ನಾನೇ. ಅದನ್ನು ಈಗಲೇ ಮಾಡುತ್ತೇನೆ. ನೋಡು ಲೇ ಗೌಡ, ಇದೇ ಕುಮಾರ ಕೊಟ್ಟಿರುವ ಕಿರು ಕಾಣಿಕೆ ಚಿರಕಾಲ ನೆನಪಿರಲಿ ಮಗನೇ. ನನ್ನ ತಂಗಿಗೆ ಮುದ್ದು ಕೊಟ್ಟಿಯ ಮಗನೇ. ಮುದ್ದು ಕೊಟ್ಟಿದ್ದು ನಿಮ್ಮ ತಂಗಿಗೆ ಹೊರತು ಬೇರೆ ಯಾರಿಗೂ ಅಲ್ಲ. ಅಲ್ಲ, ಅವನಿಗೆ ಎಷ್ಟೊಂದು ಸೊಕ್ಕಿರಬೇಕು. ಗೌಡ ಕಣ್ಣು ಮುಂದೆ ಇದ್ದು ನಿಮ್ಮ ತಂಗಿಗೆ ಮುದ್ದು ಕೊಟ್ಟು ಹೋದ್ರಲ್ಲ, ಲೇ ಕುಮಾರ, ಹೆಂಗಿರಬೇಕು? ನೀನು ಮುದ್ದು ಕೊಟ್ಟಿದ್ದು ನನ್ನ ತಂಗಿಗೆಲ್ಲ ನನ್ನ ಮಗನೇ. ಸೇಡು ತೀರಿಸಿಕೊಳ್ಳಲು ಕಾದು ಕುಳಿತಿರುವ ಕಾಳಿಂಗ ಸರ್ಪಕ್ಕೆ
ಈ ಕಾಳಿಂಗ ಸರ್ಪ ನಿನ್ನನ್ನು ಕಚ್ಚಿಕೊಂಡಾಗಲೇ ನನ್ನ ಮನಸ್ಸಿಗೆ ಶಾಂತಿ, ಇಲ್ಲದಿದ್ದರೆ ನನ್ನ ಜೀವನವೇ ಬರೀ ಕ್ರಾಂತಿ. ಕುಮಾರ, ಈ ಪ್ರಪಂಚವನ್ನು ಪ್ರಳಯ ಮಾಡಬಲ್ಲ ಈ ಪ್ರತಾಪನ ಮುಂದೆ ಈ ರೀತಿ ಮಾಡಿ ಓದಿಯಲ್ಲ, ನಿನ್ನ ದೇಹವನ್ನು ನುಚ್ಚು ನೂರು ಆಗುವವರೆಗೂ ನಮ್ಮ ತಲೆಯಲ್ಲಿ ಹುಚ್ಚು ನಿಚ್ಚಳಾಗುವುದಿಲ್ಲ. ಅಲ್ಲ ರೀ, ಅವನಿದ್ದಾಗ ಸುಮ್ಮನಿದ್ದು ಅವನು ಹೋದ ಮೇಲೆ ಹಾರಾಡಿದ್ರೆ ಏನು ಪ್ರಯೋಜನ ಇಲ್ಲ. ಹೋಗ್ಲಿ ಬಿಡಿ, ಮುಂದೆ ನಿಮ್ಮ ವಿಚಾರವೇನು? ಮುಂದಿನ ವಿಚಾರ ಆ ಬಡ ಭಿಕಾರಿಯ ಕೊಲೆ. ನೋಡಿ, ನೀವು ಸ್ವಲ್ಪ ಸುಮ್ಮನಿದ್ ಬಿಡಿ, ಸೈಲೆಂಟ್ ಆಗಿರಿ. ಏಕೆ ಅವನೇನು ಹುಲಿ? ಹುಲಿ ಅಲ್ಲ, ಇಲಿ ಆಗಲಿ. ಆ ಇಲಿ ಮಾಡಿ ಹೋದ ಕೆಲಸ ಎಂಥದ್ದು ಅಂತ ಗೊತ್ತು ತಾನೇ, ನೀವೇ ನೋಡಿದ್ರಲ್ಲ. ಪ್ರತಾಪ, ಅವನನ್ನು ಒಂದೇ ಹೊಡೆದಕ್ಕೆ ಕೊಲ್ಲಬಾರದು. ನಮ್ಮ ದಬ್ಬಾಳಿಕೆಯ ಕಾರಸ್ಥಾನದಿಂದ ಚಿತ್ರಹಿಂಸೆ ಕೊಟ್ಟು ಸಾಯಿಸಬೇಕು. ಅದಕ್ಕೇನು ಮಾಡಬೇಕು? ಅದಕ್ಕೆ ನಾನೇ ಮುಂದೆ ಏನು ಅಂತ ಪ್ಲಾನ್ ಹೇಳ್ತೀನಿ. ಬನ್ನಿ ಒಳಗೆ, ಫಾಲೋ ಮೀ. ದೇವಿ, ಈ ಕಟುಕರ ಕೈಯಿಂದ ನಾನು ಕುಮಾರನನ್ನ ಕಾಪಾಡುವ ಭಾರ ನಿನ್ನದೇ ಕೂಡಿದೆ ತಾಯಿ, ನಿನ್ನದೇ ಕೂಡಿದೆ. ಈ ಕಟುಕರ ಮುಂದೆ ಕುಮಾರ ಮಾಡಿದ ಕೆಲಸ ತಪ್ಪಲ್ಲ ಅಂತ ನಿನಗೆ ಗೊತ್ತು. ಆದರೆ ಇಂಥ ಸಾವಿರಾರು ದುಷ್ಟರನ್ನು ಶಿಕ್ಷಿಸುವಂಥ ಶಕ್ತಿ ನನ್ನ ಕುಮಾರಿಗೆ ನೀನೇ ದಯಪಾಲಿಸಬೇಕು ತಾಯಿ. ಕುಮಾರ ತುಂಬ ಒಳ್ಳೆಯವನಮ್ಮ, ತುಂಬ ಒಳ್ಳೆಯವನು. ಕುಮಾರ್, ಐ ಲವ್ ಯು ಕುಮಾರ್, ಐ ಲವ್ ಯು. ನನ್ನೊಲವೇ ಬಾರಿ, ನನ್ನ ಚೆಲುವೆ ಬಳಿ ಬಳಿ ಬಂದು ಸಿಹಿ ಮುತ್ತು ನೀರು, ಸಿಹಿ ಮುತ್ತಿನ ಕಾಣಿಕೆ ನನ್ನ ಸನಿಹಕ್ಕೆ.
ಸ್ನೇಹಕ್ಕೆ ಲಾ 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 ಲಾ. ಕುಮಾರ್, ನೀವು ನನ್ನ ಕನಸಿನಲ್ಲೇ ಬಂದಿದ್ರಾ? ಕುಮಾರ್, ಈ ನನ್ನ ಹೃದಯ ಯಾವಾಗಲೂ ನಿಮಗೆ ತೆರೆದೇ ಇರುತ್ತೆ ನೋಡಿ. ನೀವು ನನ್ನ ಕೈ ಹಿಡಿದು ನೀ ನನ್ನ ಕನಸನ್ನು ನನಸು ಮಾಡಿ ನನಗೆ ಪ್ರೀತಿಯನ್ನು ನೀಡಲಾರಿರಾ? ಈ ಕಟುಕರ ಮನೆಯಿಂದ ನನ್ನನ್ನು ನಿಮ್ಮ ಜೊತೆಗೆ ಕರೆದುಕೊಂಡು ಹೋಗಲಾರಿರಾ? ಆ ತಾಯಿ, ಆ ದುರ್ಗಾದೇವಿ ನನ್ನನ್ನು ನಿಮ್ಮಿಂದ ಎಂದೂ ದೂರ ಮಾಡೋದಿಲ್ಲ, ಎಂದೂ ದೂರ ಮಾಡೋದಿಲ್ಲ. ರವಿ, ಏನು ಮಾಡುತ್ತೀರಿಯಪ್ಪ? ಏನಿಲ್ಲಪ್ಪ, ಸುಮ್ಮನೆ ಕುಳಿತುಕೊಂಡಿರುವೆನು. ಇದೇನಪ್ಪ, ಈ ರೀತಿ ಸತ್ತವರ ಫೋಟೋ ನೋಡುತ್ತಾ ಕುಳಿತರೆ ಸತ್ತವರು ಮತ್ತೆ ಹುಟ್ಟಿ ಬರುತ್ತಾರೇನು? ಮತ್ತೆ ಹುಟ್ಟುವುದಿಲ್ಲಪ್ಪ, ಅದಕ್ಕೆ ನಾನು ಹುಚ್ಚನಾಗಿದ್ದೇನಪ್ಪ, ಹುಚ್ಚನಾಗಿದ್ದಾನೆ. ಹೆತ್ತ ತಾಯಿಗಿಂತ ಹೆಚ್ಚಾಗಿ ನನ್ನನ್ನು ತಂಗಿಯನ್ನು ಮರೆತು ನಾನು ಹೇಗೆ ಜೀವಿಸಲಿ ಅಪ್ಪ, ಹೇಗೆ ಜೀವಿಸಲಿ? ತಂಗಿ ಬಂದು ಮಾತನಾಡಂತಾಗುತ್ತದೆ. ಅಣ್ಣ, ಊಟಕ್ಕೆ ಹೊತ್ತಾಯಿತು, ಊಟ ಮಾಡಬಾರಣ ಎಂದು ಕರೆದಂತಾಗುತ್ತದೆ. ಹುಚ್ಚ, ಯಾರ್ಯಾರು ಎಷ್ಟೆಷ್ಟು ದಿನ ಇರಬೇಕು ಅಷ್ಟು ದಿನಕ್ಕೆ ಸಾಯಬೇಕೆಂದು ಆ ದೃಷ್ಟಿಕರ್ತ ಅವರ ಹಣೆ ಬರದಲ್ಲಿ ಬರೆದಿಟ್ಟುತ್ತಾನೆ. ಸತ್ತು ಹೋದ ಮಾತಿಗೆ ಚಿಂತಿಸಿ ಫಲವೇನು? ತಂಗಿಯನ್ನು ಯಾರು ಕೊಂದವರೆಂದು ತಿಳಿಯುವುದೇ ಮುಖ್ಯ. ತಂಗಿ ಸಾಯಲು ಕಾರಣವ್ಯಾರು? ಹೇಳು ರವಿ, ಹೇಳು. ಕುಮಾರ, ಕುಮಾರ, ನೀ ಹೇಳು ಕುಮಾರ, ತಪ್ಪು ತಿಳಿಯುವುದಿಲ್ಲ. ನನಗೆ ಬಂದಿರುವ ರೋಷ ಆವೇಶದಿಂದ ಆ ಗೌಡನ ಮನೆಗೆ ಹೋಗಿ ಆಸ್ತಿ ಪತ್ರ ಕೇಳಿದೆ. ನನಗೆ ಅವನಿಗೆ ಮಾತಿಗೆ ಮಾತು ಬೆಳೆದು ಬಂದಿರೋ ರೋಷ ಆವೇಶದಿಂದ ಆಗ ದೀಪವನ್ನು ಕೆನ್ನಿಗೆ ಮುದ್ದು ಕೊಟ್ಟು ಬಂದೆ. ಅಂತ ಕೆಲಸ ಮಾಡಬೇಡ ಕುಮಾರ. ಯಾಕಂದರೆ ನೀನು ಅಂತ ಕೆಲಸವನ್ನು ಮಾಡಿದರೆ ಆ ಗೌಡ ಪ್ರತಾಪ ನಿನ್ನನ್ನು ಸುಮ್ಮನೆ ಬಿಡುತ್ತಾರೆ. ಇಲ್ಲ, ಯಾವ ಸಮಯದಲ್ಲಾದರೂ ನಿನ್ನನ್ನು ಕೊಂದೇ ಕೊಲ್ಲುತ್ತಾರೆ. ರವಿ, ವೈರಿಗಳಿಗೆ ಎದರಿದರೆ ಎದುರಿಸುತ್ತಾರೆ, ಎದರಿ ಬಿದ್ದರೆ ಎದರಿ ಓಡುತ್ತಾರೆ, ಕುಂತರೆ ಎದ್ದರಿಗೆ ಎತ್ತುವ ಕಾಲ ಇವುದು. ಅಂತ ಸಾವಿರಾರು ಗೌಡರು ಬಂದರು ಎದುರುವನಲ್ಲ ಈ ಕುಮಾರ. ಎಲ್ಲಿದ್ದಾನೋ? ಹೋಗಲಿ, ಮೋಲ ಎಲ್ಲಿಗಿದ್ದಾನೆಂದು ತಿಳಿದಿರುವೆಯಾ? ಎಲ್ಲಿದ್ದಾನೋ, ಹೇಗಿದ್ದಾನೋ ಗೊತ್ತಿಲ್ಲ. ಇರಲಿ, ಒಟ್ಟಾರೆ ಆರಾಮಿದ್ರೆ ಸಾಕು. ನನ್ನನ್ನು ಮರೆತು ಹೋಗಿದ್ದಾನೆಂದು ಕಾಣುತ್ತದೆ. ಸಾಧ್ಯವಿಲ್ಲ ರವಿ, ಮೋಹನ ಕಲಿತವನು, ಮೇಲಾಗಿ ಬುದ್ಧಿವಂತ. ನಮ್ಮನ್ನು ಮರೆಯಲು ಸಾಧ್ಯವೇ? ಹಾಗಾದರೆ ಅವನನ್ನು ಹುಡುಕಲು ಹೋಗಲಿ. ಎಲ್ಲಿಗಂತ ಹೋಗಿತ್ತಿರಿಯೋ? ಅವನು ಕಲಿತಿದ್ದು ಧಾರವಾಡದಲ್ಲಿ, ಅಲ್ಲೇ ಇರಬೇಕು. ನಾನು ಅಲ್ಲಿಗೆ ಹೋಗಿ ಬರುತ್ತೇನೆ. ಅವನು ಧಾರವಾಡದಲ್ಲಿ ಇದ್ದಿದ್ದರೆ ಗೊತ್ತಾಗಿತ್ತು, ಅವನು ಅಲ್ಲಿಲ್ಲ. ಏನೇ ಆಗಲಿ ಕುಮಾರ, ನಾನು ಹೋಗಿ ಬರುತ್ತೇನೆ. ಆದರೆ ನಿನಗೆ ಹಣದ ತೊಂದರೆಯೋ? ತೆಗೆದುಕೊಳ್ಳೋದೊಂದು 1000 ರೂಪಾಯಿಯನ್ನು. ಅಷ್ಟೊಂದು ಏಕಪ್ಪ, ಸ್ವಲ್ಪ ಕೊಡು. ನೀನು ಹೋಗುವುದು ಹಳ್ಳಿಗಲ್ಲಪ್ಪ, ಧಾರವಾಡ ಸಿಟಿಗೆ. ಅಲ್ಲಿ ಎಷ್ಟು ಹಣವಾದರೂ ಸಾಲುವುದಿಲ್ಲ. ನೀನು ಹೋಗು, ನಾನು ಮನೆಗೆ ಹೋಗುತ್ತೇನೆ. ಆಯ್ತು ಕುಮಾರ, ನಾನು ಇನ್ನು ಹೋಗಿ ಬರುತ್ತೇನೆ. ಒಂದು ಜೀವ ಬದುಕಬೇಕಾದರೆ ಮತ್ತೊಂದು ಜೀವ ಬಲಿ ತೆಗೆದುಕೊಳ್ಳಲೇಬೇಕು. ಅಂದಂತೆ ನಾನೊಬ್ಬ ಶ್ರೀಮಂತನಾಗಬೇಕಾದರೆ ಆ ಗೌಡನ ಕೊಲೆಯಾಗಲೇಬೇಕು. ಗೌಡ, ನೀನು ತಂದಿರೋ ಬಯಕೆಯ ಹೊಸಳೆಯನ್ನು ರಂಜಿನಿ ಆ ಗರ್ಭ ಶ್ರೀಮಂತನ ತಂಗಿ. ಅವಳನ್ನು ನಿನ್ನ ಮಾತಿಗೆ ಮರಳು ಮಾಡಿ ಪ್ರೇಮ ರಾಜರ ಆಸ್ತಿಯ
ಈ ಪ್ರತಾಪ ಇರುವವರೆಗೂ ನಿನಗೆ ದೊಡ್ಡ ಅಪಾಯ. ಏಕೆಂದರೆ ನಿನ್ನ ಬಾಳಿನಲ್ಲಿರುವ ಸರ್ವ ಆಸ್ತಿಯು ನಿನ್ನ ತಂಗಿ ದೀಪಾಳೊಂದಿಗೆ ಇರುತ್ತದೆ. ಆವಾಗ ನಾನು ಮಾಡುವೆ ನಿನ್ನ ತಂಗಿಗೆ ಮೋಸದ ಮೋಡಿ, ನಾನಾಗುವೆ ನಿನ್ನ ತಂಗಿಗೆ ಜೋಡಿ. ನನ್ನನ್ನು ಹುಟ್ಟಿಸಿದ ಆ ಸೃಷ್ಟಿಕರ್ತನಿಗೂ ತಿಳಿದಿಲ್ಲ ನನ್ನ ನೆಲೆ. ಅಂದ ಮೇಲೆ ನಿನಗೆ ತಿಳಿಯಬಹುದೇ, ನಾನೊಬ್ಬ ಕಲಿಯುಗದ ಕೃಷ್ಣ.